ಬ್ಯಾಕ್ ಟು ಮೈ ಚಾನಲ್ ಸ್ನೇಜು ಅಫಿಷಿಯಲ್. ನಾನು ಇವತ್ತು ಡಿಸ್ಕಷನ್ ಮಾಡ್ತಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದ್ರೆ SSC GD ಕಾನ್ಸ್ಟೇಬಲ್ 2025 2026 ಅಪ್ಲಿಕೇಶನ್ ಯಾವಾಗ ಕರೀತಾರೆ ಅಂತೇಶಿಂದ ಕಾಯ್ಕೊಂಡು ಕೂತಿರ್ತಕ್ಕಂಥ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಖುಷಿ ವಿಚಾರ ಏನಪ್ಪ ಅಂತಂದ್ರೆ 25,000ಕ್ಕೂ ಅಧಿಕ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಕರೆದಾರ. ಸೊ ಅಪ್ಲಿಕೇಶನ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಎಂಡ್ ಆಗುತ್ತೆ, ಸೊ ವಯೋಮಿತಿ ಯಾವ ಡೇಟ್ ಆಫ್ ಬರ್ತ್ ಒಳಗೆ ಜನಿಸಿರ್ಬೇಕು, ಅದರದ್ದು ಆಯ್ಕೆ ಪ್ರಕ್ರಿಯೆ ಏನೇನು ಇರ್ತೈತಿ, ಸೊ ಯಾವ ಪುಸ್ತಕವನ್ನು ಬರೀಬೇಕು, ಪರೀಕ್ಷೆ ಯಾವ ಭಾಷೆ ಒಳಗೆ ನಡೀತೈತಿ, ಸೊ ಯಾವ ಕಾಸ್ಟ್ದವರಿಗೆ ಎತ್ತರ ಎಷ್ಟು ಇರಬೇಕು, ಸೊ ಯಾವ ಕಾಸ್ಟ್ದವರಿಗೆ ಅಪ್ಲಿಕೇಶನ್ ಫೀ ಎಷ್ಟು ಇರ್ತೈತಿ, ಸೊ ಅದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಅನ್ನು ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ದಯವಿಟ್ಟು ನಾನು ಹೇಳೋದೇನಪ್ಪ ಅಂತಂದ್ರೆ, ನಾನು ನಿಮ್ಮ ಪ್ರತಿಯೊಂದು ಪ್ರಶ್ನೆಗಳನ್ನು ಸೇರಿಸಿಕೊಂಡು ವಿಡಿಯೋನ ಫುಲ್ ಆಗಿರ್ತಕ್ಕಂಥ ವಿಡಿಯೋ ಮಾಡಿರ್ತೀನಿ. ಆದರೆ ನೀವೇನು ಮಾಡ್ತೀರಿ, ಪ್ರತಿಯೊಂದು ಮೆಸೇಜನ್ನು ನನಗೆ ಸಪ್ರೇಟಾಗಿ ಹಾಕೋದ್ರಿಂದ ಎಲ್ಲರಿಗೂ ಮೆಸೇಜ್ಗಳನ್ನು ರಿಪ್ಲೈ ಮಾಡೋಕ್ಕೆ ಆಗೋದಿಲ್ಲ. ಆ ಕಾರಣಕ್ಕಾಗಿ ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ವಿಡಿಯೋ ಚಂದಂಗೆ ದಂಡಿತನ ನೋಡ್ರಿ. ಎಲ್ಲ ಇನ್ಫಾರ್ಮೇಷನ ಒಂದೇ ವಿಡಿಯೋದಾಗ ಕೊಟ್ಟಿರ್ತೀನಿ. ಸೊ ನೋಡ್ಕೋಬೋದಪ್ಪಿ. ಅಪ್ಲಿಕೇಶನ ನಿನ್ನೆ ಹಿಡ್ಕೊಂಡ ಅಂದ್ರೆ 1/12 ಹಿಡ್ಕೊಂಡ 31/12/2025 ಇರ್ತಾನೆ ಕೊನೆ ದಿನಾಂಕ ಐತೆ. ಸೊ ಅಪ್ಲಿಕೇಶನ್ ಹಾಕಕ್ಕೆ ಸಾಕಷ್ಟು ಸಮಯ ಐತಿಲ್ಲ. ಸೊ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಅಪ್ಲಿಕೇಶನ್ ಫೀ ಏನೈತಿ ₹100 ಇರ್ತೈತಿ. ಅದು ಯಾರಿಗಪ್ಪ ಅಂತಂದ್ರೆ ಇದು ಜನರಲ್ಲ. ಸೊ ಜನರಲ್ದವ್ರಿಗೆ, OBCದವ್ರಿಗೆ ಸೊ ₹100 ಇರ್ತೈತಿ. ಇನ್ನು ಉಳಿದಿರತಕ್ಕಂತಹ SC ST ಸೊ ವುಮೆನ್ ಅಂದರೆ ಮಹಿಳೆಯರಿಗೆ ಯಾವುದು ಅಪ್ಲಿಕೇಶನ್ ಫೀ ಇರೋದಿಲ್ಲ. ತಿಳಿತು. ಅಪ್ಲಿಕೇಶನನ್ನು ಹಾಕಿದ ಬಳಿಕ ಚಲನ್ ತುಂಬ್ಕೊಳ್ಳಕ್ಕಂತೇಳಿ ಕಿಸಿಂದ ಲಾಸ್ಟ್ ಪೇಮೆಂಟನ್ನು 1/1/2026 ತನಕ ಕೊಟ್ಟಿದ್ದಾರೆ. ಇನ್ನು ಯಾವುದೋ ಒಂದು ಅಪ್ಲಿಕೇಶನ್ ಹಾಕುವಾಗ ಸಾಕಷ್ಟು ತಪ್ಪುಗಳು ಹಾಕಿರ್ತಾವೆ. ಆದರೆ ತಪ್ಪುಗಳು ಹಾಕಿರ್ತಾವೆ ಅಂತೇಳಿ ಕಿಸಿಂದ ಅದನ್ನು ನೋಡಿ ಹಂಗೆ ಬಿಟ್ಟಿವತ್ತಂದ್ರೆ ಮುಂದೆ ನೀವು ಎಲ್ಲನೂ ಸೆಲೆಕ್ಷನ್ ಆದಮ್ಯಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ದಾಗ ನಿಮ್ಮನ್ನು ತೆಗೆಯುವ ಸಾಧ್ಯತೆಗಳು ಇರ್ತಾವೆ. ಆ ಕಾರಣಕ್ಕಾಗಿ ಅಂತೇಳಿ ಕಿಸಿಂದ ಅಪ್ಲಿಕೇಶನ್ ಕರೆಕ್ಷನ್ಗೆ ಸಮಯನ ಕೊಟ್ಟಿರ್ತಾರೆ. ಸೊ ಯಾವಾಗಪ್ಪ ಅಂತಂದ್ರೆ 8/1/2026 ಹಿಡ್ಕೊಂಡ 10/1/2026 ತನಕ ಕೊಟ್ಟಿರ್ತಾರೆ. ಸೊ ಕರೆಕ್ಟಾಗಿ ನೋಡ್ಕೊಳ್ರಿ. ಮುಂದಿನ ಎಕ್ಸಾಮ್ ಯಾವಾಗ ನಡೀತಾವಪ್ಪ ಅಂತಂದ್ರೆ ಫೆಬ್ರವರಿ ನಿರ್ಕೊಂಡ ಏಪ್ರಿಲ್ ತನಕ ಯಾವಾಗ ಬೇಕಾದ್ರೆ ನಡೆಸ್ಬೋದು. ಇಷ್ಟು ಮಾತ್ರ ಕಂಪಲ್ಸರಿ ತಿಳ್ಕೊಂಬಿಡ್ರಿ. ಸೊ ಮಾರ್ಚ್ ಏಪ್ರಿಲ್ ಆ ಸಮಯದೊಳಗೆ ನಡೆಸ್ಬೋದು. ಅದಕ್ಕಿಂತ ಮುಂದೂ ಎಕ್ಸಾಮ್ ಹೋಗ್ಬೋದು. ಅಲ್ಲಿ ತನಕ ಸಮಯ ಐತೆ. ಹಂಗಂತೇಳಿ ಕಿಶನ್ ಮನೆಯೊಳಗೆ ಸುಮ್ಮ ಕುಂದ್ರಾಕ್ ಹೋಗ್ಬೇಡ್ರಿ. ಚೆಂದಂಗೆ ತಯಾರಿನ ಮಾಡ್ಕೊಡ್ರಿ. ಸೊ ಮನೆಯೊಳಗಾದ್ರೆ ಮನೆಯೊಳಗೆ ಮಾಡ್ಕೊಡ್ರಿ. ಆಲಿಕರ ಸಾಕಷ್ಟು ಕೋಚಿಂಗ್ ಸೆಂಟರ್ಗಳಿದಾವೆ. ನಾನು ಹೇಳೋದು ಒಂದೇ ಏನಪ್ಪ ಅಂತಂದ್ರೆ, ಎಲ್ಲಾದರೂ ನೀವು ಒಂದು ಬೇಸಿಕ್ ನಾಲೆಜನ್ನು ಕರೆಕ್ಟಾಗಿ ತಿಳ್ಕೊಂಡು ಅದನ್ನು ಮಾರ್ಗದೊಳಗೆ ನೀವು ಹೋದ್ರಿ ಅಂದ್ರೆ ಆರಾಮಾಗಿ ನಿಮ್ದು ಸೆಲೆಕ್ಷನ್ ಆಗುತ್ತೆ. ನಾನು ಅದಕ್ಕೆ ಹೇಳೋದು. ಸೊ ಇಷ್ಟ 25,000 ಇರ್ತಾವನ್ರಿ ಸರ್ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ಸೊ ಪ್ರತಿ ಸಾರಿನೂ ಸಾಕಷ್ಟು ಹುದ್ದೆಗಳನ್ನು ಹೆಚ್ಚಿಗೆ ಮಾಡ್ತಾ ಇರ್ತಾರೆ. ಸೊ ಇದ್ರೊಳಗೂ ಕೂಡ ಸಾಕಷ್ಟು ಹುದ್ದೆಗಳು ಹೆಚ್ಚಿಗೆ ಮಾಡ್ಬೋದು. ಸುಮಾರು 50,000ಕ್ಕೂ ಅಧಿಕ ಹುದ್ದೆಗಳನ್ನು ಹೆಚ್ಚು ಮಾಡೋ ಸಾಧ್ಯತೆ ಇರುತ್ತೆ. ಅಂದರೆ ಟೋಟಲ್ 50 ಮ್ಯಾಗ ಕರಿಬೋದು. ಅಂದರೆ ಇನ್ನೂ 20,000ಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಹೆಚ್ಚಿಗೆ ಮಾಡೋ ಸಾಧ್ಯತೆ ಇರ್ತಾವೆ. ಅದ್ರ ಬಗ್ಗೆ ತಲೆ ಕಟ್ಸೋಳಕ್ಕೆ ಹೋಗ್ಬೇಡ್ರಿ. ಚೊಲ್ತಂಗೆ ಅಪ್ಲಿಕೇಶನ್ ಹಾಕೋದೊಂದು, ಅದನ್ನು ಮುಂದಿನ ತಯಾರಿಯನ್ನು ಮಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇರಬೇಕಾಗಿರ್ತಕ್ಕಂಥ ಅರ್ಹತೆ ನೋಡ್ಕೊಳ್ರಿ. ಸೊ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇದನ್ನು ಇಬ್ಬರು ಅಪ್ಲಿಕೇಶನನ್ನು ಹಾಕ್ಬೋದು. ಪುರುಷ ಅಭ್ಯರ್ಥಿಗಳಿಗೆ 170 ಸೆಂಟಿಮೀಟರ್ ಎತ್ತರ ಇರಬೇಕು. ಸೊ SCದವರಿಗೆ ಮತ್ತು OBCದವರಿಗೆ ಯಾವುದೇ ಸಡಿಲಿಕೆ ಇರುವುದಿಲ್ಲ. ಇನ್ನು ಉಳಿದಿರತಕ್ಕಂತಹ STದವರಿಗೆ 162.5 ಇತ್ತಂದ್ರೆ ನೀವು ಹಾಕ್ಬೋದು. ಇನ್ನು ಮಹಿಳೆಯರಿಗೆ 157 ಸೆಂಟಿಮೀಟರ್ ಎತ್ತರ ಇರಬೇಕು ಕಂಪಲ್ಸರಿ. 155 ಸೆಂಟಿಮೀಟರ್ STದವರಿಗೆ ಮಹಿಳೆಯರಿಗೆ ಮೀಸಲಾತಿ ಇರ್ತೈತಿ. ಇನ್ನು ಉಳಿದಿರತಕ್ಕಂಥ SC OBC ಮಹಿಳೆಯರಿಗೆ ಯಾವುದೂ ಮೀಸಲಾತಿ ಇರೋದಿಲ್ಲ. ಓಕೆ. ಸೊ ಇಷ್ಟಂತರೂ ಕಂಪಲ್ಸರಿ ಇರಬೇಕು. ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಬರೀ 10ನೇತೆ ಮುಗಿದಿದ್ರೆ ಸಾಕಪ್ಪೆ. ಸೊ 10ನೇತೆ ಮುಗಿದಿರಬೇಕು. ಜಸ್ಟ್ ಪಾಸ್, ಓನ್ಲಿ ಪಾಸ್. ನೀವು ಯಾವುದು ಮಾರ್ಕ್ಸ್ ಇಂತಿಷ್ಟು ತೊಗೊಂಡಿರಬೇಕು ಅಂತೇಸಿಂದ ಏನೂ ರೂಲ್ಸ್ ಇಲ್ಲ. ಇದ್ರೊಳಗೆ ಈ ಸಬ್ಜೆಕ್ಟ್ ಇಷ್ಟು ತೊಗೊಂಡೇ ಇರಬೇಕು ಅಂತೇಸಿಂದ ಯಾವುದು ಕಂಪಲ್ಸರಿ ಆಗಿರ್ತಕ್ಕಂಥ ರೂಲ್ಸ್ ಇಲ್ಲವೇ ಇಲ್ಲ. ಓಕೆ. ಸೊ ಇನ್ನೇನತ್ಲ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಒಂದು ಕಾಸ್ಟ್ ಸರ್ಟಿಫಿಕೇಟ್, 10ನೇತೆ ಮಾರ್ಕ್ಸ್ ಕಾರ್ಡ, ಫೋಟೋಸ, ಆಧಾರ್ ಕಾರ್ಡ, ಸಿಗ್ನೇಚರ, ಸೊ ಇಮೇಲ್ ID, ಫೋನ್ ನಂಬರ ಇಷ್ಟು ಕರೆಕ್ಟಾಗಿ ತೊಗೊಂಡು ಹೋಗ್ರಿ. ಚೊಲ್ದಂಗೆ ಅಪ್ಲಿಕೇಶನ್ ಹಾಕ್ಕೊಡ್ರಿ. ಅಪ್ಲಿಕೇಶನ್ ಹಾಕೊಳ್ಳೋಕೆ ಸಾಕಷ್ಟು ಸಮಯ ಐತೆ. ನಾನು ಹೇಳೋದೇನಾದ್ರು ತಪ್ಪು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ದಯವಿಟ್ಟು ಏನತ್ಲ ಸಮಯ ಸಾಕಷ್ಟು ಐತಿ, ಸ್ವಲ್ಪ ತಿಳ್ಕೊಳ್ರಿ. ಆರಾಮಾಗಿ ಆದಷ್ಟು ಏನತ್ಲ 20 ದಿನದೊಳಗೆ ಅಪ್ಲಿಕೇಶನ್ ಹಾಕೊಳಕ್ಕೆ ಟ್ರೈ ಮಾಡಿರಿ. ಮುಂದೆ 10 ದಿನ ಐತೆ ಏನೋ ಟೈಮ್ ಹತ್ತಿಸಿಂದ ಕುಂದ್ರಾಕ್ ಹೋಗ್ಬೇಡ್ರಿ. ಓಕೆ. ಸೊ ಇನ್ನು ಇರ್ತಕ್ಕಂತಹ ಪ್ರೊಸೆಸಿಂಗ್ ಬಗ್ಗೆ ಹೇಳ್ಕೊಂತ ಹೋಗ್ತೀನಿ, ನೋಡ್ಕೊಂತ ಹೋಗ್ರಿ. ಸೊ ಟೋಟಲ್ ಆಗಿ ಇರ್ತಕ್ಕಂತಹ ಹುದ್ದೆಗಳೇನಪ್ಪ ಅಂತಂದ್ರೆ 25,487 ಹುದ್ದೆಗಳನ್ನ ಕರೆದಾರ. ಇದರೊಳಗೆ ಏನೈತಿ ಅತಿ ಹೆಚ್ಚು ಹುದ್ದೆಗಳನ್ನ ಕರೆದಿದ್ದೇನೆ CISF ಒಳಗಡೆ.
ಸೊ ಎಷ್ಟಪ್ಪ ಅಂತಂದ್ರೆ 14,595 ಹುದ್ದೆಗಳು ನಮ್ಮ CSF ಒಳಗಡೆ ತುಂಬ್ಕೊಳ್ಳಕತ್ತಾರ. ಸೊ ನೀವು ನೋಡ್ಕೊಬೋದು ಅತಿ ಹೆಚ್ಚಾಗಿ ಮಹಿಳೆಯರಿಗೆ ಆರಾಮಾಗಿ ಮಾಡ್ತಕ್ಕಂತಹ ನೌಕರಿ ಯಾವುದಪ್ಪ ಅಂತಂದ್ರೆ ಸೊ CSF ಅಂತ ಹೇಳ್ಬೋದು ನಾನು. ಸಾಕಷ್ಟು ಹೆಣ್ಮಕ್ಳು ಏನಂತಿಲ್ಲ ಅತಿ ಸೇಫಾಗಿ ಅತಿ ಸಿಟಿ ಒಳಗೆ ಇರ್ಲಾಕ CSF. ಇನ್ನು ಉಳಿದಿರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ನೌಕರಿ ಒಳಗೂ ಸೊ ಎಲ್ಲನೂ ಪ್ರಾಬ್ಲಮ್ಗಳು ಇರ್ತಾವೆ, ಸಾಕಷ್ಟು ಎಲ್ಲನೂ ಏನು ಇರ್ತೈತಿ ಅದೆಲ್ಲ ಪ್ರೊಸೆಸಿಂಗ್ ಇರ್ತೈತಿ. ಆದರೂ ಅದನ್ನೆಲ್ಲ ತಲೆ ಕೆಡಿಸೋರ್ದ. ಸೊ ನಿಮಗೆ ಯಾವ್ದು ಚಲೋ ಅನಿಸುತ್ತೆ, ನಿಮಗೆ ಯಾವ್ದು ಇಷ್ಟ ಇರುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳು ಏನು ಕೇಳ್ತೀರಿ ಅಂದ್ರೆ ಸರ್ BSF ಯಾವಾಗ ಕರಿತಾರೆ ಅಂತೇಶಿನ ತಮ್ಗೊಡ್ರೆ ಇದ್ರೊಳಗೆ BSFನೂ ಕರೆದಿರ್ತಾರೆ, CRPFನೂ ಕರೆದಿರ್ತಾರೆ. ನಿಮ್ಗೆ ಯಾವ ಹುದ್ದೆಗೆ ಇಂಟ್ರೆಸ್ಟ್ ಐತಿಲ್ಲ ಸೊ ಅದನ್ನು ಫಸ್ಟ್ ಕ್ಲಿಕ್ ಮಾಡ್ಕೊಳ್ರಿ, ಆಮ್ಯಾಗ ಇನ್ನು ಉಳಿದಿರ್ತಕ್ಕಂಥ ಹುದ್ದೆಗಳನ್ನ ಕ್ಲಿಕ್ ಮಾಡಿರಿ. ಯಾಕಂದ್ರೆ ನೀನು ಹಾಕಿರ್ತಕ್ಕಂಥ BSF ಒಳಗಡೆ ನಿಂದು ಸೆಲೆಕ್ಷನ್ ಆಗಲಿಲ್ಲ ಅಂದ್ರೆ ಸೊ ಇಲ್ಲಿ ಹೆಚ್ಚಿರ್ತಕ್ಕಂಥ ಹುದ್ದೆಗಳು CSF 14,595 ಅದರೊಳಗೆ ನಿನ್ನ ಸೆಲೆಕ್ಷನನ್ನು ಮಾಡ್ಕೊತಾರೆ. ಫಾರ್ ಎಕ್ಸಾಂಪಲ್ BSF 72% ಸೊ ನಿಂತಂದ್ರೆ CISF 68 ನಿಂತಂದ್ರೆ ಅವಾಗ ನಿಂದು BSF ಒಳಗೆ ಸೆಲೆಕ್ಷನ್ ಆಗಲ್ಲ, ಅವಾಗ ಏನೈತಿಲ್ಲ ನಿಂದ CSF ಒಳಗಡೆ ಆಯ್ಕೆ ಮಾಡ್ಕೊತಾರೆ. ಸೊ ನೋಡ್ಕೊಳ್ರಿ ಯಾವುದು ನಿಮಗೆ ಚಲೋ ಅನ್ಸತ್ತಿಲ್ಲ ಅದಕ್ಕೆ ಅಪ್ಲಿಕೇಶನ್ ಹಾಕೊಳ್ರಿ. ಇದು ಪರ್ಮನೆಂಟ್ ಜಾಬ್ ಇರ್ತೈತಿ ಸರ್, ಇದು ಕೂಡ ಅಗ್ನಿವೀರ್ತರ 4 ವರ್ಷ ಇರ್ತೈತಿ ಅಂತೇಶನ್ ಕೇಳಕ್ಕೆ ಹೋಗ್ಬೇಡ್ರಪ್ಪಿ. ಸೊ ಇದು ಕೂಡ ಸರ್ವಿಸ್ ಫುಲ್ ಇರ್ತೈತಿ, ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಒಳಗಡೆ ಇದನ್ನು ಆಯ್ಕೆ ಮಾಡ್ಕೊತಾರೆ. ಸೊ SSC ಬಗ್ಗೆ ಇನ್ಫಾರ್ಮೇಷನ್ ಒಂದು ವಿಡಿಯೋ ಹಾಕಿನಿ, ಅದರ ಬಗ್ಗೆ ನೋಡ್ಕೊಡ್ರಿ ಇದೇನೈತಿ ಅಂತೇಶನ್. ಇಲ್ಲಿ ಪೇಮೆಂಟ್ ಏನಿಲ್ಲ, ಸ್ಟಾರ್ಟಿಂಗ ನಿಮಗೆ ಏನೂ ಇಲ್ಲಾಂದ್ರೂ ಟ್ರೈನಿಂಗ್ದಾಗ 30,000 ಮ್ಯಾಗ ಎಲ್ಲನೂ ಖರ್ಚು ಮಾಡಿ ನಿಮಗೆ ಉಳಿತೈತೆ. ಬರೀ ಬೇಸಿಕ್ನ 21,700 ಐತಿ. ಸೊ ಇಷ್ಟಂತರೂ ಪೇಮೆಂಟ್ ಇರ್ತೈತೆ, ಅದ್ರ ಬಗ್ಗೆ ತಲೆ ಕೆಡ್ಸಕ್ಕೆ ಹೋಗ್ಬೇಡ್ರಿ. ಇನ್ನು ವಯೋಮಿತಿ ನೋಡ್ಕೊಡ್ರಿ. ಸೊ ವಯೋಮಿತಿ ಏನೈತಪ್ಪ ಅಂತಂದ್ರೆ ವಯೋಮಿತಿ ಸೊ ಜನರಲ್ದವ್ರಿಗೆ ಮತ್ತು ಜನರಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ 18 ವಯಸ್ಸು ಹಿಡ್ಕೊಂಡು 32 ವಯಸ್ಸು ಐತಿ. ಸೊ ಯಾವ ಡೇಟ್ ಆಫ್ ಬರ್ತ್ ಒಳಗೆ ಜನಿಸಿರ್ಬೇಕು ಕರೆಕ್ಟಾಗಿ ನೋಡ್ಕೊಡ್ರಪ್ಪ. ಸೊ ಡೇಟ್ ಆಫ್ ಬರ್ತ್ ಹೇಳ್ತೀನಿ ನೋಡ್ರಿ, 2/1/2003 ಹಿಡ್ಕೊಂಡು 1/1/2008. ಸೊ ಈ ಡೇಟ್ ಆಫ್ ಬರ್ತ್ ಒಳಗೆ ಜನಿಸಿರ್ಬೇಕು ಯಾರು, ಇದು ಜನರಲ್ ಕಾಸ್ಟ್ದವ್ರಿಗೆ. ಇನ್ನು OBCದವರಿಗೆ 3 ವರ್ಷ ಸಡಿಲಿಕೆ ಇರ್ತೈತಿ. ಸೊ ಅಂದ್ರೆ ಏನ 18 ಹಿಡ್ಕೊಂಡು 26 ತನ ಯಾವುದು OBCದವ್ರಿಗಿದೆ. ಇನ್ನು ಮುಂದೆ SC STದವರಿಗೆ 5 ವರ್ಷ ಸಡಿಲಿಕೆ ಇರ್ತೈತಿ. ಅಂದ್ರೆ 18 ಹಿಡ್ಕೊಂಡು 28 ತನ. ಓಕೆ, ಸೊ SC STದವರಿಗೆ ಅದಕ್ಕೆ ಏನೈತಿಲ್ಲ ನೀವು ಇಲ್ಲಿ ಏನೈತಿ ಇದ್ರೊಳಗೆ ಮೈನಸ್ ಮಾಡಿರಿ. 2003 ಐತೆ, ಅದ್ರೊಳಗೆ 3 ವರ್ಷ ಮೈನಸ್ ಮಾಡಿರಿ ಅಂದ್ರೆ 2,000 ತನ ಏನೈತಿ. ಸೊ OBCದವ್ರದ್ದಾಯ್ತು. ಅಂತ ಮುಂದೆ ಇದ್ರೊಳಗೆ 5 ಮೈನಸ್ ಮಾಡಿರಿ ಅಂದ್ರೆ 1998 ತನ SC STದವ್ರು ಬರುತ್ತೆ. ಅದನ್ನು ಕರೆಕ್ಟಾಗಿ ಮೈನಸ್ ಮಾಡ್ಕೊಳ್ರಿ. 2/1/1998 ಹಿಡ್ಕೊಂಡು ಸೊ SC STದವ್ರಿಗೆ 2/1/2000 ಇಸ್ವಿ ಹಿಡ್ಕೊಂಡು 1/1/2008 ತನ ಇದೇ ಡೇಟ್ ಆಫ್ ಬರ್ದಾಗಿನ ಬರ್ತೈತಿ. ಏನು ಉಳಿದಿರ್ತಕ್ಕಂಥವ್ರು ನನಗೆ ಮೆಸೇಜ್ ಹಾಕಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ಸರ್ ನಂದು ಬರ್ತೈತಿ ಅಂತ ನೋಡ್ರಿ, ನಂದು 1994 ಐತಿ, 98 ಐತಿ, ಸೊ ನಂದು ಈ ಡೇಟ್ ಆಫ್ ಬರ್ತೈತಿ, ಇದು ಬರ್ತೈತಿ ಅಂತ ತಕ್ಷಣ ಕೇಳಕ್ಕೆ ಹೋಗ್ಬೇಡ್ರಿ. ಇಷ್ಟಂತರೂ ಏಜ್ದಾಯ್ತು. ಇನ್ನು ನೆಕ್ಸ್ಟ್ ಪ್ರೊಸೆಸಿಂಗ್ ನೋಡ್ಕೊಳ್ರಿಪ್ಪ. ಏನು ಅಂದ್ರೆ ಇದ್ರ ಪ್ರೊಸೆಸಿಂಗ್ ಏನಿರ್ತೈತಿ ಅಂದ್ರೆ ಸೊ ಫಸ್ಟಿಗೆ ಎಕ್ಸಾಮ್ ಇರ್ತೈತಿ, ಎಕ್ಸಾಮ್ ಆದ ಬಳಿಕ ಫಿಸಿಕಲ್ ಇರ್ತೈತಿ, ಫಿಸಿಕಲ್ ಆದ ಬಳಿಕ ಸೊ ಮೆಡಿಕಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲನೂ ಆಗುತ್ತೆ. ಸೊ ಇನ್ನು NCCದವರಿಗೂ ಕೂಡ ವಿನಾಯಿತಿ ಐತೆ. ಸೊ NCCದವ್ರಿಗೆ ಯಾವ ರೀತಿ ಐತಪ್ಪ ಅಂತಂದ್ರೆ ಸೊ ನೀವು ಫೈನಲ್ ಸೆಲೆಕ್ಷನ್ ಸಮಯದೊಳಗೆ ಏನು ಮಾಡ್ತಾರೆ ಅಂದ್ರೆ ನೀವು ಎಷ್ಟು ಮಾರ್ಕ್ಸ್ ತೆಗೆದಿರ್ತಿರಲ್ಲ ಅದಕ್ಕೆ C ಸರ್ಟಿಫಿಕೇಟ್ ಇದ್ದವ್ರಿಗೆ 5% ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಫ್ ದ ಎಕ್ಸಾಮಿನೇಷನ್. ಸೊ ಎಕ್ಸಾಮಿನೇಷನ್ದೊಳಗೆ ನೀವು ಎಷ್ಟು ಮಾರ್ಕ್ಸ್ ತೆಗೆದಿರ್ತಿರಲ್ಲ ಅದಕ್ಕೆ 5% ಅಂತ ಕೊಡ್ತಾರೆ. ಅಂದ್ರೆ 100ಕ್ಕೆ 5. ಸೊ 120 ಮಾರ್ಕ್ಸ್ ತೊಗೊಂಡಿದ್ರಂದ್ರೆ ಅದಕ್ಕೆ ಎಷ್ಟಾಗುತ್ತೆ ನೀವು ನೋಡ್ಕೊಳ್ರಿ, ಕೌಂಟ್ ಮಾಡ್ಕೊಳ್ರಿ. ಸೊ ಆ ಥರ B ಸರ್ಟಿಫಿಕೇಟ್ ಇದ್ದವ್ರಿಗೆ 3, A ಸರ್ಟಿಫಿಕೇಟ್ ಇದ್ದವ್ರಿಗೆ 2. ಸೊ ಈ ಥರ ಏನಂತಲೇ NCC ಇದ್ದವ್ರಿಗೆ ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟಾರೆ. ಸೊ ಇದ್ರೊಳಗೆ ಹೈಟ್ದೊಳಗೆ ಯಾವುದೂ ರಿಲ್ಯಾಕ್ಸೇಷನ್ ಇಲ್ಲ. ಸೊ ಹೈಟ್ದೊಳಗೆ ಫಿಸಿಕಲ್ ಸಂಬಂಧಪಟ್ಟಂಗೆ ಹೇಳ್ತೀನಿಲ್ಲ ಮುಂದೆ ಅವಾಗ ಹೇಳ್ತೀನಿ. ಇಲ್ಲಿ ಕೊಟ್ಟಾರೆ ನೋಡ್ರಿಪ್ಪ ಅಪ್ಲಿಕೇಶನ್ ಫೀ ಇದು. ಸೊ 100 ಮಾತ್ರ ಇರ್ತೈತಿ. ಇನ್ನು SC STದವ್ರಿಗೆ EWS ಅಂತ ಎಕ್ಸ್ ಸರ್ವಿಸ್ ಮ್ಯಾನ್, ಸೊ ವುಮೆನ್ ಅವ್ರಿಗೆಲ್ಲ ಏನೈತಿ ಫ್ರೀ ಇರ್ತೈತಿ. ಓಕೆ, ಸೊ ಅಪ್ಲಿಕೇಶನ್ ಫೀ ಆಯ್ತು. ಇನ್ನು ನೆಕ್ಸ್ಟ್ ಪ್ರೊಸೆಸಿಂಗ್ ನೋಡ್ರಿ ಹೇಳ್ತೀನಿ. ಸೊ ಪರೀಕ್ಷೆಗಳನ್ನು ನಮ್ಮ ಕರ್ನಾಟಕದೊಳಗನ ನಾವು ಬರಿಬೋದು. ಅದು ಕೂಡ ಯಾವ ಭಾಷೆ ಒಳಗೆ ಬರಿಬೇಕಂತ ಹೇಳಿಂದ ಸಿಲೆಬಸ್ಸನ್ನು ಎಕ್ಸಾಮ್ದು ಪ್ಯಾಟರ್ನ್ ಹೇಳುವಾಗ ಹೇಳ್ತೀನಿ. ಇಲ್ಲಿ ನೋಡ್ರಿ ನಮ್ಮ ಕರ್ನಾಟಕದೊಳಗೆ ಯಾವ್ಯಾವ ಸ್ಥಳದೊಳಗೆ ನಾವು ಎಕ್ಸಾಮ್ ಸೆಂಟರ್ನ ಆಯ್ಕೆ ಮಾಡ್ಕೋಬೋದು. ಬೆಂಗಳೂರು, ಬೆಳಗಾವಿ, ಧಾರವಾಡ ಇದೆ, ಧಾರವಾಡ ಆಗೈತಿ, ಹುಬ್ಬಳ್ಳಿ, ಕಲಬುರಗಿ,
ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇವು ನಮ್ಮ ಕರ್ನಾಟಕದೊಳಗೆ ಎಕ್ಸಾಮ್ ಸೆಂಟರ್ನ ನೀವು ಆಯ್ಕೆ ಮಾಡ್ಕೊಬೋದು. ಇನ್ನು ಬಿಟ್ಟು ಏನತ್ತಲ್ಲ ನೀವು ಕೇರಳದಾಗಿರ್ಬೋದು, ಮಹಾರಾಷ್ಟ್ರದಾಗ ಕೆಲ್ಸಕ್ಕೆ ಹೋಗ್ಬೋದು, ಡೆಲ್ಲಿ ಒಳಗೆ ಕೆಲ್ಸಕ್ಕೆ ಇರ್ಬೋದು. ಸೊ ಅದನ್ನು ಬಿಟ್ಟು ಬೆಂಗಳೂರಾಗ ಕೆಲ್ಸಕ್ಕೆ ಇರ್ಬೋದು. ನಿಮಗೆ ಎಲ್ಲಿ ಸಮೀಪ ಇರ್ತೈತಿ ಸೊ ಅಲ್ಲಿ ಎಕ್ಸಾಮ್ ಸೆಂಟರ್ ಬೇಕಂದ್ರೆ ಆ ರಾಜ್ಯದೊಳಗೂ ಕೂಡ ನೀವು ಎಕ್ಸಾಮ್ ಸೆಂಟರ್ನ ಸೆಲೆಕ್ಷನ್ ಮಾಡ್ಕೋಬೋದಾ. ಓಕೆ, ಸೊ ಫಸ್ಟಿಗೆ ಎಕ್ಸಾಮ್ ಇರೋದು ಅಂತ ಹೇಳಿ ಎಕ್ಸಾಮ್ ಪ್ಯಾಟರ್ನ್ ನೋಡ್ಕೊಳ್ರಿ. ಎಕ್ಸಾಮ್ ಪ್ಯಾಟರ್ನ್ ಏನಿರ್ತೈತಿ ಇಲ್ಲೇನು ತೋರ್ಸಕತ್ತೀನಿ ನೋಡಿರಿ. ಸೊ ಟೋಟಲ್ ಆಗಿರ್ತಕ್ಕಂಥದ್ದು 100 ಪ್ರಶ್ನೆಗೆ ಅಂದ್ರೆ 80 ಪ್ರಶ್ನೆಗಳು 160 ಮಾರ್ಕ್ಸ್ ಇರ್ತೈತೆ. ಅಂದರೆ 20 ಪ್ರಶ್ನೆಗೆ 40 ಮಾರ್ಕ್ಸನ್ನು ಕೊಡಕತ್ತಾರೆ. ಸೊ ಯಾವುದಕ್ಕಂತಂದ್ರೆ ಜನರಲ್ ಇಂಟೆಲಿಜೆನ್ಸಿ ಆ್ಯಂಡ್ ರೀಸನಿಂಗ್. ಸೊ ಅಂದ್ರೆ ಮಾನಸಿಕ ಸಾಮರ್ಥ್ಯಕ್ಕೆ 20 ಪ್ರಶ್ನೆಗಳು 40 ಮಾರ್ಕ್ಸು. ಜನರಲ್ ನಾಲೆಜ್ ಆ್ಯಂಡ್ ಜನರಲ್ ಅವೇರ್ನೆಸ್ 20 ಪ್ರಶ್ನೆಗಳು 40 ಮಾರ್ಕ್ಸ್ಗಳು. ಸೊ ಎಲಿಮಿನೇಟರಿ ಮ್ಯಾಥಮೆಟಿಕ್ಸ್ ಅಂದರೆ 20 ಪ್ರಶ್ನೆಗಳು 40 ಅಂದರೆ ಮ್ಯಾಥ್ಸ್ ಇದು. ಸೊ ಇಂಗ್ಲೀಷ್ ಅಥವಾ ಹಿಂದಿ ಇದು ಗ್ರಾಮರ್ ಇರ್ತೈತೆ. ಸೊ ಗ್ರಾಮರ್ದೊಳಗೆ ಏನತ್ತಿಲ್ಲ ಇಂಗ್ಲೀಷ್ ಅಥವಾ ಹಿಂದಿ ಒಳಗನ ಟಚ್ ಮಾಡ್ಬೇಕು. ಸೊ ಸರ್ ಇಲ್ಲರಿ ನಾವು ಕನ್ನಡ ಸೆಲೆಕ್ಷನ್ ಮಾಡ್ಕೊಂಡಿದ್ವಿ ಎಕ್ಸಾಮ್ ಸಿಲೆಬಸ್ಸನ್ನು, ನಾವು ಕನ್ನಡ ಒಳಗನ ಗ್ರಾಮರನ್ನು ಬರಿತೀವತ್ತಂದ್ರೆ ಅದಕ್ಕೆ ಅವಕಾಶ ಇರೋಂಗಿಲ್ಲ. ಸೊ ಇದು ಮಾತ್ರ ಇದೇ ಸಬ್ಜೆಕ್ಟ್ನಾಗ ಟಚ್ ಮಾಡಬೇಕು. ಇನ್ನು ಉಳಿದಿರ್ತಕ್ಕಂಥ ಇವು ಏನು 3 ಸಬ್ಜೆಕ್ಟ್ ಅದಲ್ಲ ಇದ್ರೊಳಗೆ ನಿಮಗೆ ಏನತ್ತಿಲ್ಲ ಕನ್ನಡ ಒಳಗೆ ಪ್ರಶ್ನೆ ಪತ್ರಿಕೆಯನ್ನು ಟಚ್ ಮಾಡೋಕ್ಕೆ ಅನುಕೂಲ ಇರ್ತೈತೆ. ಸೊ ಟೋಟಲ್ ಆಗಿ 60 ನಿಮಿಷ ಸಮಯ ಇರುತ್ತೆ ಎಕ್ಸಾಮ್ದಾಗ. ಇದು ಮಾತ್ರ ಎಕ್ಸಾಮ್ ಪ್ಯಾಟರ್ನ ಪರೀಕ್ಷೆ ಕನ್ನಡ ಒಳಗೂ ಬರಿಬೋದು. ಇಲ್ಲಿ ನೋಡ್ಕೋಬೋದು 13 ಭಾಷೆಗಳೊಳಗೆ ನಾವು ಎಕ್ಸಾಮನ್ನು ಬರಿಬೋದು. ನಿಮಗೆ ಯಾವ ಭಾಷೆ ಇಷ್ಟ ಆಗುತ್ತೆ, ಯಾವ ಭಾಷೆ ನಿಮಗೆ ಈಸಿ ಆಗುತ್ತೆ ಅದರೊಳಗೆ ಬರ್ಕೋಬೋದು. ಇದಕ್ಕೆ ಮೈನಸ್ ಮಾರ್ಕ್ಸ್ ಇರುತ್ತೆ. ಸೊ ನೀವು 4 ಪ್ರಶ್ನೆಗಳದ ದೇರ್ ವಿಲ್ ಬಿ ನೆಗೆಟಿವ್ ಮಾರ್ಕ್ಸ್ ಆಫ್ ದಿ 0.25 ಮಾರ್ಕ್ಸ್ ಆಫ್ ಈಚ್ ಎವ್ರಿ ಆನ್ಸರ್. ಅಂದ್ರೆ ಪ್ರತಿಯೊಂದು ಆನ್ಸರ್ಗೆ 0.25 ತೆಗಿತಾರಂತ ಕೊಟ್ಟಿದ್ದಾರೆ ಅವರು. ಸೊ ಒಂದು ಪ್ರಶ್ನೆಗೆ 2 ಮಾರ್ಕ್ಸ್ ಐತಿ ಅಂದ ಬಳಕ ಸೊ 2 ಮಾರ್ಕ್ಸ್ನೊಳಗೆ 0.25 ಅಂದ್ರೆ ಕಟ್ ಮಾಡ್ತಾರೆ ಇದ್ರೊಳಗೆ. ಇಷ್ಟು ತಿಳ್ಕೊರಿ, ಮೈನಸ್ ಮಾರ್ಕ್ಸ್ ಇರ್ತೈತೆ ಅದು. ಸೊ ಇದಾದ ಬಳಕೆ ಅಂತ ಫಿಸಿಕಲ್ ಇರ್ತೈತೆ. ಫಿಸಿಕಲ್ ಅಂತೂ ಏನು ತಲೆ ಕಟ್ಸೋದು ಬೇಕಾಗಿಲ್ಲ. ಫಿಸಿಕಲ್ ಏನೈತಿ ಆರಾಮಾಗಿನೇ ಇರ್ತೈತೆ. ಸೊ ಫಿಸಿಕಲ್ ನೋಡ್ಕೊಳ್ರಿ. 5 ಕಿಲೋಮೀಟರ್ ರನ್ನಿಂಗ ಪುರುಷ ಅಭ್ಯರ್ಥಿಗಳಿಗೆ 24 ನಿಮಿಷ ಸಮಯ ಇರ್ತೈತಿ. ಮಹಿಳಾ ಅಭ್ಯರ್ಥಿಗಳಿಗೆ 16 ಮೀಟರ್ ರನ್ನಿಂಗ್ ಇರ್ತೈತಿ, 7 ನಿಮಿಷ ಸಮಯ ಇರ್ತೈತೆ. ಸೊ ಇದು ಯಾವುದೋ ಕಾಸ್ಟ್ಗಳಿಗೆ ಏನು ಸಂಬಂಧಪಟ್ಟಿರಂಗಿಲ್ಲ. ಏನು ಉಳಿದಿರ್ತಕ್ಕಂಥದ್ದು ಲಡಾಖ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅದರ ಬಗ್ಗೆ ಮುಂದಿನ ತಲೆ ಕೆಡ್ಸೋಳಕ್ಕೆ ಹೋಗ್ಬೇಡ್ರಿ. ತಿಳಿತು? ಸಾರಿ. ಸೊ ಮಹಿಳಾ ಅಭ್ಯರ್ಥಿಗಳಿಗೆ ನಮ್ಮ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಏನೈತಿ ಇಲ್ಲೈತಿ ನೋಡ್ರಿ. ಮಹಿಳಾ ವಿದ್ಯಾರ್ಥಿಗಳಿಗೂ ಕೂಡ 16 ಮೀಟರ್ 8.5 ನಿಮಿಷ ಇರ್ತೈತಿ. ಓಕೆ. ಸೊ ಪುರುಷ ಅಭ್ಯರ್ಥಿಗಳು 5 ಕಿಲೋಮೀಟರ್ 24 ನಿಮಿಷ, ಮಹಿಳಾ ಅಭ್ಯರ್ಥಿಗಳು 16 ಮೀಟರ್ 8 ನಿಮಿಷ 30 ಸೆಕೆಂಡ್ಗಳ. ಸೊ ಇಷ್ಟ ಫಿಸಿಕಲ್ ಇರ್ತೈತೆ. ಸೊ ಅದಾದ ಬಳಕೆ ಏನತ್ತಿಲ್ಲ ಇದ್ರೊಳಗೆ ಹೈಟ್ ನೋಡ್ರಿ. ಸೊ ಯಾವ್ಯಾವುದು ಮೀಸಲಾತಿ ಇರ್ತೈತೆ ಅಂತ ಹೇಳಿದ್ದೀನಲ್ಲ ಇಲ್ಲಿ ನೋಡ್ಕೋಬೋದು ನೀವು. ಪುರುಷ ಅಭ್ಯರ್ಥಿಗಳಿಗೆ 170 ಸೆಂಟಿಮೀಟ್ರ್, ಮಹಿಳಾ ಅಭ್ಯರ್ಥಿಗಳಿಗೆ 157 ಸೆಂಟಿಮೀಟ್ರ್. ಸೊ ಎಸ್ ಟಿ ಕಾಸ್ಟ್ದವರಿಗೆ 165.5 ಪುರುಷ ಅಭ್ಯರ್ಥಿಗಳಿಗೆ. ಸೊ ಮಹಿಳಾ ಅಭ್ಯರ್ಥಿಗಳಿಗೆ 150 ಸೆಂಟಿಮೀಟ್ರ್ ಐತೆ. ಸಾರಿ, ಎಸ್ ಟಿ ಕ್ಯಾಟಗರಿಗೆ ಮಹಿಳಾ ಅಭ್ಯರ್ಥಿಗಳಿಗೆ 150 ಸೆಂಟಿಮೀಟ್ರ್ ಐತೆ. ಓಕೆ. ಇನ್ನು ಮರಾಠ ಕಾಸ್ಟ್ದವ್ರಿಗೂ ಮೀಸಲಾತಿ ಇರ್ತೈತೆ. ಸೊ ಮರಾಠ ಕಾಸ್ಟ್ದವರಿಗೆ 165 ಪುರುಷ ಅಭ್ಯರ್ಥಿಗಳಿಗೆ, ಸೊ 155 ಮಹಿಳಾ ಅಭ್ಯರ್ಥಿಗಳಿಗೆ. ಇದು ಮರಾಠ ಕಾಸ್ಟ್ ಎಲ್ಲಿ ಸಿಗ್ತೈತೆ ದೇಶದಿಂದ ನೀವು ಕೇಳ್ಬೋದು. ಸೊ ತಹಸೀಲ್ದಾರ್ ಆಫೀಸ್ನಾಗ ಹೋಗ್ರಿ, ಸರ್ ನಮ್ಮ ಮರಾಠ ಕಾಸ್ಟ್ ಐತಿ, ನಮ್ಗೆ ಮರಾಠ ಸರ್ಟಿಫಿಕೇಟ್ ಬೇಕಂತ ಹೇಳ್ರಿ, ಕೊಡ್ತಾರೆ. ಸೊ ಅದನ್ನು ತೆಗಿಸ್ಬೋದು. ಅದ್ರ ಬಗ್ಗೆ ನಿಮಗೆ ಮತ್ತೊಂದು ವಿಡಿಯೋ ಮಾಡಿ ಹಾಕಿ ಹೇಳ್ತೀನಿ ನಿಮಗೆ. ಸೊ ಇನ್ಸ್ಟಾದೊಳಗಡೆ. ಇನ್ನು ಎದೆ ಸುತ್ತೈತೆ 80 ಸೆಂಟಿಮೀಟ್ರ್, ಉಬ್ಸಿದ್ರೆ 5 ಸೆಂಟಿಮೀಟ್ರ್ ಆಗಬೇಕು. ಇದರೊಳಗೂ ಕೂಡ ಎಸ್ ಟಿ ಕಾಸ್ಟ್ದವರಿಗೆ 76 ಸೆಂಟಿಮೀಟ್ರ್ ಮ್ಯಾಕ್ಸಿಮಮ್ 5 ಉಬ್ಬಿಸ್ಬೇಕು. ಇನ್ನು ಮರಾಠ ಕಾಸ್ಟ್ದವ್ರಿಗೆ 78 ಸೆಂಟಿಮೀಟ್ರ್, ಸೊ ಉಬ್ಸಿದ್ರೆ 5 ಹೆಚ್ಚಿಗೆ ಉಬ್ಬಿಸ್ಬೇಕು. ಸೊ ಈ ಥರ ಏನೈತಿ ಫಿಸಿಕಲ್ ಇರ್ತೈತಿ. ಆದಾದ ಬಳಕೆ ಏನೈತಿ ಸೊ ಹೈಟಿಗೆ ತಕ್ಕಂಗೆ ವೇಟ್ ಇರಬೇಕು. ಅದು ನಾರ್ಮಲಾಗಿ ಏನೈತಿ 48ರಿಂದ 50 ಮ್ಯಾಗ ಅಂತೂ ನಾರ್ಮಲಾಗಿ ಹುಡುಗರ್ದು ಇರಬೇಕು. ಸೊ ಮಹಿಳೆಯರ್ದು ಅಷ್ಟಂತೂ ಕಂಪಲ್ಸರಿ ಇರಬೇಕು. ಏನು ಉಳಿದಿದ್ದು ಏನಂತ ಆಲ್ಮೋಸ್ಟ್ ಹೈಟ್ನಾಗ ವೇಟ್ನಾಗ ಅಷ್ಟೊಂದು ಭಾಳ ಫರ್ಕ್ ಆಗಂಗಿಲ್ಲ. ಸೊ ಹೈಟ್ ಮಾತ್ರ ಕಂಪಲ್ಸರಿ ಇದೇನು ಹೇಳಿಲ್ಲ, ಈ ಥರ ಅಂತೂ ಇರಲೇಬೇಕು. ಓಕೆ. ಇದಾದ ಬಳಕೆ ಮೆಡಿಕಲ್ ಎಲ್ಲನೂ ಚೆಕ್ ಆಗುತ್ತೆ. ಸೊ ಯಾವ ಥರ ಏನತ್ಲೆ ಪೂರ ಎಲ್ಲನೂ ಸೊ ಚೆಕ್ ಮಾಡ್ತಾರೆ. ಈ ಥರ ಎಲ್ಲನೂ ಪ್ರೊಸೆಸಿಂಗ್ ಐತಿ. ಇನ್ನು ಬಿಟ್ಟು ಇದ್ರೊಳಗೆ ಏನೇ ಪ್ರಶ್ನೆ ಇದ್ದರು, ಸೊ ಏನೇ ನಿಮ್ದು ಪ್ರಶ್ನೆಗಳಿದ್ರು ಕೂಡ ಕಮೆಂಟ್ ಹಾಕ್ರಿ. ಅದ್ರ ಬಗ್ಗೆ ಪೂರ್ತಿ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಆದಷ್ಟು ಒಳ್ಳೆಯದಾಗಲಿ. ಸೊ ಯಾರಿಗೆ ಈಗ 18 ವಯಸ್ಸು ಹಿಡ್ಕೊಂಡು 23 ವಯಸ್ಸೊಳಗೆ ಅದಾರ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಯಾರ್ದು ನಂದು ಆರ್ಮಿ ಆಗುವುದಿಲ್ಲ, ನಂದು ಕಾಸ್ಟ್ನಾಗ ಸೊ ಕುಂದಿರಲಿಲ್ಲ, ನಂದು ಅದು ಏಜ್ ಮುಗೀತು ಇದು ಅಂದ್ಕೊಂಡವ್ರಿಗೆ ಕೂಡ ಆರ್ಮಿ 21 ಮುಗಿದವ್ರಿಗೆ ಇದೊಂದು ಮತ್ತೊಂದು ಅವಕಾಶ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಎಲ್ಲ ಕಾಸ್ಟ್ದವ್ರಿಗೂ 23 ತನಕ ಅವಕಾಶ ಐತಿ. ಇನ್ನು ಉಳಿದಿರ್ತಕ್ಕಂಥ SC ST ದವರಿಗೆ 5 ವರ್ಷ, OBC ದವರಿಗೆ 3 ವರ್ಷ. ಸೊ ಈ ಥರ ಅವಕಾಶಗಳದಾವಲ್ಲ,
ಇದ್ರ ಸದುಪಯೋಗನ ತೊಗೊಳ್ರಿ. ಆದಷ್ಟು ಏನೈತಿ ಆರ್ಮಿ ಕನಸನ್ನು ಹೊತ್ತಿರತಕ್ಕಂಥ ನಿಮ್ಮ ತಮ್ಮ ಅಕ್ಕ ತಂಗಿ ಅಣ್ತಂಬ್ರು ಅಥವಾ ಸೊ ಯಾರ ನಿಮ್ಮ ಫ್ರೆಂಡ್ಸ್ ಇದ್ರು ಕೂಡ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಸೊ ಆದಷ್ಟು ಏನೇ ಇನ್ಫಾರ್ಮೇಷನ್ ಬೇಕಾದರೂ ಕಮೆಂಟ್ ಮಾಡಿರಿ. ದೇವ್ರು ಒಳ್ಳೇದು ಮಾಡಲಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸೊ ನಾನು ಕೊಡಕತ್ತಿರ್ತಕ್ಕಂಥ ಇನ್ಫಾರ್ಮೇಷನ್ಗಳು ನಿಮಗೆ ಯೂಸ್ ಆಗಕತ್ತಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಆಗ್ರಿ, ಇಲ್ಲಿಕ್ಕಂದ್ರೆ ಹಾಗಕ್ಕೆ ಹೋಗ್ಬೇಡ್ರಿ. ಹಂಗೆ ಮಗ್ಗಲ್ಕಿರೋ ಗಂಟೆಯನ್ನು ಹೊಡ್ರಿ. ಯಾಕಂದ್ರೆ ಮುಂದೆ ಯಾವುದೋ ಒಂದು ಜಾಬ್ ನೋಟಿಫಿಕೇಶನ್ ಬಂದರೂ ಕೂಡ ಸೊ ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ಶೋ ಆಗುತ್ತೆ. ದೇವ್ರು ಒಳ್ಳೇದು ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್.